ವೆಲ್ಕಮ್ ಬ್ಯಾಕ್ ಆಶೀರ್ವಾದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಜಾತ್ರೆ. ಅಂದರೆ ಇಲ್ಲಿ ಏನೇನು ಮಾಡ್ತಾರೆ ಗೊತ್ತಿಲ್ಲ, ಜಸ್ಟ್ ಹಾಗೇನೆ ಏನೇನಾಗುತ್ತೆ ಅಂತ ವ್ಲಾಗ್ ಮಾಡೇ ತೋರಿಸ್ತೀನಿ ಆಯಿತಾ. ಸ್ಟಿಲ್ ನಾನು ಈ ಔಟ್ಫಿಟ್ ಅಂದರೆ ನಾನು ಹೇಳಿದ್ದಿಲ್ಲ ನನಗೆ ಚೆನ್ನಾಗಿ ಕಾಣುತ್ತೆ ಇಲ್ವ ಅಂತ, ಸ್ಟಿಲ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನನ್ನ ಬಟ್ಟೆ. ನಮ್ಮ ದಡ್ಡಿಗೆ ಬಿಟ್ಟೆ ಹಾಯ್ ಮಾಡ್ಬೇಕಂದ್ರೆ ಹಾಯ್ ಹಾಯ್ ಅವರಿಗೆಲ್ಲ ಮಾಡ್ತಾನೆ. ಸೊ ಏನೇನಾಗುತ್ತೆ ಅಂತ ಈ ವ್ಲಾಗ್ ಫುಲ್ ತೋರಿಸ್ತೀನಿ ಆಯಿತಾ. ನಾವು ಬೆಳಗ್ಗೆನೆ ಇಲ್ಲಿ ಪರ ಮಾಡ್ತಾರೆ. ಇಲ್ಲಿ ಒಂಥರ ವಿಚಿತ್ರ ಸಂಪ್ರದಾಯ. ನಮ್ಮ ಊರಲ್ಲೂ ಮಧ್ಯಾಹ್ನ ಮಾಡ್ತಾರೆ, ಬಟ್ ಇಲ್ಲಿ ಮುದ್ದೆ ಅವರೆಕಾಳು ಮತ್ತು ಅನ್ನ ಸಾಂಬಾರು ಸಖತ್ತಾಗಿತ್ತು ಮಾತ್ರ. ಹಾಗೇನೆ ಅದನ್ನೆಲ್ಲ ಹಾಕಿಸ್ಕೊಂಡು ತಿಂತಾಯಿದ್ವಿ ನಾವು. ಇಲ್ಲೊಂಥರ ವಿಶೇಷ ಅನಿಸುತ್ತೆ. ಇದೆ ಮೇ ಬಿ ಮುದ್ದೆನೇ ಸಾಂಬಾರು ಮೇ ಬಿ ವಿಶೇಷ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಅಕ್ಕ ಅಂದಿದ್ದು ಹಿಂಗೆ ನಮ್ಮ ಕಡೆ ಬೆಳಗ್ಗೆನೆ ಪರ ಮಾಡ್ತಾರೆ ಅಂತ. ನಮ್ಮೂರ ಸೈಡು ಬೆಳಗ್ಗೆನೆ ಪರ ಮಾಡಲ್ಲ, ಮಧ್ಯಾಹ್ನ ದೇವರೆಲ್ಲ ಹೋದ್ಮೇಲೆ ಪರ ಮಾಡ್ತಾರೆ. ಬಾಯಿ ಬೀಗ ಅವರಿಗೆಲ್ಲ ಊಟ ಫಸ್ಟ್ ಹಾಕಿ ಆಮೇಲೆ ಜನರಿಗೆ ಊಟ ಹಾಕ್ತಾರೆ. ಇಲ್ಲಿ ತುಂಬಾ ಸಖತ್ತಾಗಿತ್ತು. ಹಾಗೆಯೇ ಫೈನಲ್ ಆಗಿ ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿ ಒಂದು ಸಂಪ್ರದಾಯ ಹೇಳಿದ್ರು, ಎಲೆ ಎತ್ತಿದ್ರೆ ಒಳ್ಳೇದಾಗುತ್ತೆ ಅಂತ. ಅಲ್ಲಿಬ್ಬರು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಮಕ್ಕಳು ಇಬ್ಬರು ಎತ್ತುತ್ತಾಯಿದ್ರು. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ, ಫನ್ನಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೆ. ಅದಾದಮೇಲೆ ಇಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ. ಹಾಗೆಯೇ ಸ್ವಲ್ಪ ಜಾತ್ರೆ ನೋಡಿಕೊಂಡು ಮನೆಗೆ ಹೊರಟ್ವಿ. ಹಾಗೆಯೇ ಮನೇಲಿ ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ನಮ್ಮ ಮಾಟಿನೂ ಕೂಡ ಫ್ರೀ ಆಗಿದ್ರಲ್ಲ, ಇಲ್ಲಿ ಫನ್ನಿ ಕ್ವಶನ್ಸ್ನ ಹ್ಯಾಡ್ ಮಾಡ್ತಾ ಇದ್ದೀನಿ. ಒಂದು ಕ್ವಶನ್ ಕೇಳ್ತೇನೆ ಆಯ್ತಾ. ಜನರು ವಾಸಿಸಲಾಗದ ಸಿಟಿ ಯಾವುದು? ಬಾತ್ರೂಮ್. ಕರೆಕ್ಟಾಗಿ ಹೇಳು. ಸಿಟಿ ಹೇಳಿದ್ದು ಅದು ಸಿಟಿ, ಬಾತ್ರೂಮ್ ಸಿಟಿನಾ? ಕರೆಕ್ಟಾಗಿ ಹೇಳು. ಏನು ಯೋಚನೆ ಮಾಡು, ಯೋಚನೆ. ನಾನು ಪಟ್ಟ ಅಂತಾನೆ ಹೇಳ್ದೆ, ಯೋಚನೆ ಹೇಳು ಪಟ್ಟ ಅಂತ. ಇನ್ನೇನಂತ ಹೇಳ್ತಾರೆ? ವಾಸಿಸಲಾಗದ ಸಿಟಿ ಯಾವುದು ಜನರು? ಕಿರ್ತೆ ಅಷ್ಟೇನಾ? ನಿಜ ಗೊತ್ತಿಲ್ವ? ಗೊತ್ತಿದ್ದೆ ಹೇಳಿದ್ದು, ಗೊತ್ತಿಲ್ಲ ಅಂತ ಯಾರು ಅಂದಿದ್ದ? ಎಲೆಕ್ಟ್ರಿಸಿಟಿ. అంటే ಇನ್ನೊಂದು ಕ್ವಶನ್, ತಲೆ ಮೇಲೆ ನಡೆಯುವ ಜೀವಿ ಯಾವುದು? ಏನು? ತಲೆ ಮೇಲೆ ಕಾಲಿಟ್ಕೊಂಡು ನಡೆಯೋ ಜೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ಅದೇ ಕೆಲಸ ಮಾಡ್ತಾರೆ ಎಲ್ಲ ಹೇಳ್ಬಿಟ್ರು. ಕರೆಕ್ಟ್ ಆಂಟಿ ಅಷ್ಟನಾ? ಅದೇನಾ? ಅದೇ ಕರೆಕ್ಟ್ ಆನ್ಸರ್. ಕ್ವಶನ್, ತಿನ್ನಬಹುದಾದ ಬಣ್ಣ ಯಾವುದು? ಬಣ್ಣನ? ಲಿಪ್ಟಿಕ್ ಅಲ್ಲ, ಬೇರೆ ಹೇಳು. ಅಲ್ಲ, ಲಿಪ್ಸ್ಟಿಕ್ ತಿನ್ನಬಹುದಾದ ಬಣ್ಣ ಅದು ಬೇಗ ಹೇಳ. ಯೋಚನೆ. ಅಲ್ಲ, ಆರೆಂಜ್. ನಿಮ್ಗೆ ಸಂಬಂಧಪಟ್ಟಿದ್ದು, ನಿನಗೆ ಸಖತ್ ಇಷ್ಟವಾದದ್ದು ಕ್ವಶನ್ ಆಯ್ತಾ. ಮೀನುಗಳಿಗೆ ಹೆದರಿಕೆ ಆಗುವಂತ ದಿನ ಯಾವುದು? ಹೇಳಂಟಿ. ಮೀನುಗಳಿಗೆ ಹೆದರಿಕೆ ಆಗುವಂತಹ ದಿನ ಬೇಗ ಹೇಳಂಟಿ, ಬೇಗ. ಅದೇ ಗುಂಡಿಲ್ ನೀರಿಲ್ಲದಾಗ. ತಪ್ಪು, ಯೋಚನೆ ಮಾಡು. ಅಲ್ಲ, ಮತ್ತೆ ನೀನ್ ಕಂಡಿಡಿಬೇಕು. ಅದು ನನ್ ಮತ್ತೆ ನನ್ನೇ ಅಂದ್ರೆ ಅಲ್ಲ, ಫ್ರೈಡೇ. ಫ್ರೈ ಮಾಡ್ತಾರಲ್ಲ ಕೃಷ್ಣ, ಫ್ರೈಡೇ ಹಂಗೆ. ಕ್ಯೂರಿಯಾಸಿಟಿಗೆಲ್ಲ ಕೇಳ್ಕೊತಾಳೆ. ನೆಕ್ಸ್ಟ್ ಕ್ವಶನ್ ಆಯ್ತಾ? ಮರ್ತೇ ಹೋಯ್ತು ಕ್ವಶನ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲೈಸೆನ್ಸ್ ಅವಶ್ಯಕತೆ ಇಲ್ಲದ ಡ್ರೈವರ್ ಯಾವುದು? ಡ್ರೈವರ್ ಏನು? ಲೈಸೆನ್ಸ್ ಇಲ್ಲದೆ ಡ್ರೈವರ್. 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 ಲೈಸೆನ್ಸ್ ಇಲ್ದರ ಡ್ರೈವರ್. ಸೈಕಲ್. ತಪ್ಪು. ಹೆಂಗ್ ಯೋಚನೆ ಮಾಡಿ ಹಿಂಗಲ್ಲ, ಯೋಚನೆ ಮಾಡು. ಬೇಗ ಹೇಳೋ, ನನ್ನ ವಿಡಿಯೋ ಓಡ್ತಾ ಇದ್ದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಣ. ಸ್ಕ್ರೂ ಡ್ರೈವರ್. ಆಫ್ರಿಕಾದಲ್ಲಿರೋ ಪಾಪುಗೆ ಅಲ್ಲೂ ಯಾವ ಕಲರ್ ಇರುತ್ತೆ ಹೇಳೋ? ಆಫ್ರಿಕಾದಲ್ಲಿ ಹೇಳಂಟಿ. ಆಫ್ರಿಕಾದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಒಂದು ಪಾಪು ಹುಟ್ಟಿರುತ್ತೆ. ಅಲ್ಲೂ ಯಾವ ಕಲರ್ ಇರುತ್ತೆ ಪಾಪು? ಹುಟ್ಟಿದ ತಕ್ಷಣ ಕೂತ್ಕೊಳ್ಳೆ, ನಮ್ಮ ನಾಟಿ ತಲೆ ಓಡಿಸ್ಲಿ.
ಹೇಳ ಆಂಟಿ. ಹುಟ್ಟಿದ ತಕ್ಷಣ ಎಲ್ಲ ಇರುತ್ತೆ ಹಲ್ಲು. ಅಲ್ಲಿ ಕಲರ್ ಹೇಳು ನೀನು ಅಲ್ಲಿ ಅಲ್ಲೇ ಇಲ್ಲ ಅನ್ನೋ ಕಲರ್ ಎಲ್ಲಿಂದ ಬರುತ್ತೆ? ಎಲ್ಲ ಎಳ್ಸ್ಕೊಬಿಟ್ಟೆ ತಾನೆ. ಎಳ್ಸ್ಕೊಂಡಾದ್ಮೇಲೆ ನನಗೇನು ತಲೆ ಇಲ್ವಂಗ್ರೆ ಇಲ್ದೇ ಇರೋದಕ್ಕೆ ಆನ್ಸರ ಹೇಳ್ತಾ ಇಲ್ಲ. ನಾನು ಆನ್ಸರ್ ಹೇಳಿ. ಅದಾದ್ಮೇಲೆ ಅಡುಗೆ ಮಾಡೋಕ್ಕೆ ಅಂತ ಹೋದ್ರು. ನಾವು ಮುದ್ದೆ ಏಳಿಸ್ಕೊಳಕ್ಕೆ ಹೋಗ್ತಾಯಿದ್ದೆ. ಒಂದಷ್ಟು ಜನಕ್ಕೆ ನನಗಂತೂ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ. ಅಕ್ಕ ನೋಡ್ಕೊ ಅಂತ ಕರಿತಾ ಇದ್ರು. ನನ್ನ ಕೈಲೇನೋ ನಾನ್ ವೆಜ್ ಯಾವತ್ತೂ ಮುಟ್ಸಿಲ್ಲ. ಅದು ಯಾರೇ ಅಕ್ಕಂದ್ರಲ್ಲಿ ಒಬ್ಬರು ಅಷ್ಟೇ ಒಂದು ನನ್ನ ಪಾತ್ರೆನೂ ಬೆಳಗ್ಸಿಲ್ಲ, ಒಂದು ಅಡುಗೆ ಮಾಡುವಂತನೂ ಫೋರ್ಸ್ ಕೂಡ ಮಾಡಿಲ್ಲ. ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.